ಡಿಕೆಶಿ ಸಿಎಂ ಎಂಬ ಶಿವಗಂಗಾ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತಹ ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ. ಬಸವರಾಜ್ ಶಿವಗಂಗಾ ಹೇಳಿಕೆಗೆ ಯತೀಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಹಾಗಂತ ಯಾರು ಸರ್ಕಾರದ ವಿರುದ್ಧ ಹೋಗಲ್ಲ. ಹೈಕಮಾಂಡ್ ಆ ರೀತಿ ಏನ್ ತೀರ್ಮಾನವನ್ನ ಮಾಡಿಲ್ಲ. ಹೈಕಮಾಂಡ್ ಸೂಚನೆಯನ್ನ ಕೊಟ್ಟ ಕೂಡಲೇ ಏನಾದರೂ ಬದಲಾವಣೆ ಆಗಬಹುದು. ಇನ್ನೂ ಕೂಡ ಸೂಚನೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕ ಬಸವರಾಜ್ ಶಿವಗಂಗಾ ಕೊಟ್ಟಂತ ಹೇಳಿಕೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದೇ ವಿಚಾರವಾಗಿ ಯತೀಂದ್ರ ಅವರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸಣ್ಣ ಪುಟ್ಟ ವಾಯ್ಸ್ಗಳು. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ವಾಯ್ಸ್ ಯಾವುದು ಇರುವಂತ ಪ್ರಶ್ನೆ. ಅಂತ ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಧ್ವನಿಗಳು ಇದ್ದೇ ಇರುತ್ತೆ. ಬಸವರಾಜ್ ಶಿವಗಂಗಾ ಹೇಳಿಕೆಗೆ ಯತೀಂದ್ರ ಈ ರೀತಿಯಾಗಿ ಕಿಡಿಕಾರಿದ್ರು. ಹಾಗಂತ ಯಾರೂ ಸರ್ಕಾರದ ವಿರುದ್ಧ ಹೋಗೋದಿಲ್ಲ. ಹೈಕಮಾಂಡ್ ಆ ರೀತಿ ಏನು ತೀರ್ಮಾನವನ್ನ ಮಾಡಿಲ್ಲ ಎನ್ನುವುದಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿದ್ನಲ್ಲ, ಯಾರಾದ್ರೂ ಅಂಥ ಒಂದು ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಒಂದು ಸರ್ಕಾರ ಅಂತಿದ್ಮೇಲೆ. ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರು ಹೋಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ, ಹೈಕಮಾಂಡ್ ಅಂತ ಸೂಚನೆನೂ ಕೊಟ್ಟಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ. ಹೇಳಿದ್ನಲ್ಲ, ಯಾರಾದ್ರೂ ಅಂಥ ಒಂದು ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಒಂದು ಸರ್ಕಾರ ಅಂತಿದ್ಮೇಲೆ. ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರು ಹೋಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ, ಹೈಕಮಾಂಡ್ ಅಂತ ಸೂಚನೆನೂ ಕೊಟ್ಟಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ.